ಈ ಬ್ರಹ್ಮಾಂಡದ ಬಗ್ಗೆ ತುಂಬಾ ಜನ ತುಂಬಾ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಆಕ್ಚುಲಿ ನಾನು ತಿಳ್ಕೊಂಡ ಪ್ರಕಾರ, ನನ್ನ ಗುರು ನನಗೆ ತಿಳಿಸಿದ ಪ್ರಕಾರ, ನಮ್ಮೊಳಗಿನ ಬ್ರಹ್ಮಾಂಡ ಇಲ್ಲಿ ಏನೇನು ನಿಮ್ಗೆ ಕಾಣ್ತಾ ಉಂಟು, ಇದು ಎಲ್ಲವೂ ನೀವೇ. ಇಲ್ಲ, ಇದೆಲ್ಲವೂ ನಿಮ್ಮೊಳಗೆ ಇದೆ. ಈಗ ಮನುಷ್ಯರು ಈಗ ಶ್ರೀರಾಮಚಂದ್ರ ಇಲ್ಲ ಕೃಷ್ಣ ದೇವರು, ಅವರು ಮನುಷ್ಯರಾಗಿಯೇ ಹುಟ್ಟಿ ಮನುಷ್ಯರು ಒಟ್ಟಿಗೆ ಬೆಳೆದು ಮನುಷ್ಯರ ಹಾಗೆ ಇದ್ದು ಮನುಷ್ಯರ ಹಾಗೆ ನಾಟಕ ಮಾಡಿ ಅವರು ಮನುಷ್ಯರ ಹಾಗೆ ಜೀವನ ಮಾಡಿ. ರಾಮ ದೇವರಾಗ್ಲಿ ಕೃಷ್ಣ ದೇವರಾಗ್ಲಿ ನಾನು ದೇವರು ಅಂತ ಎಲ್ಲಿಯೂ ತೋರಿಸ್ಲಿಲ್ಲ. ಅವರು ಸಾಮಾನ್ಯ ಮನುಷ್ಯನಂತೆ 14 ವರ್ಷ ಕಾಡಿಗೆ ಹೋಗುದಾಗ್ಲಿ, ಇಲ್ಲ ಕೃಷ್ಣ ಅಷ್ಟು ಕಷ್ಟದಲ್ಲಿ ಜೀವನ ಮಾಡಿದ್ದಾಗ್ಲಿ, ಅವನು ತಂದೆ ತಾಯಿಯಿಂದಲೂ. ಈಗ ನನ್ನ ಹತ್ರ ಕೆಲವರು ಕೇಳ್ತಾರೆ, ನೀವು ಒಬ್ಬರೇ ಇರ್ತೀರಿ, ನೀವು ತುಂಬಾ ದೂರ ಇರ್ತೀರಿ, ಎಲ್ಲ ತಿರುಗಾಡ್ತಾ ಇರ್ತೀರಿ ಅಂತ. ಶ್ರೀಕೃಷ್ಣ ಪರಮಾತ್ಮನೇ ತನ್ನ ತಂದೆ ತಾಯಿಯೊಟ್ಟಿಗೆ ಇರ್ಲಿಲ್ಲ, ತನ್ನ ತಂದೆ ತಾಯಿಯ ಸೇವೆ ಮಾಡ್ಲಿಕ್ಕೆ ಇರ್ಲಿಲ್ಲ. ಯಾಕೆಂದ್ರೆ ಅವನಿಗೆ ಈ ಬ್ರಹ್ಮಾಂಡದಲ್ಲಿ ಇರುವವರೆಲ್ಲ, ಅದೇ ಅವನು ಹೇಳ್ತಾನೆ, ವಸುದೈವ ಕುಟುಂಬಂ, ಈ ಜಗತ್ತೇ ನನ್ನ ಕುಟುಂಬ ಅಂತ ಹೇಳ್ತಾನೆ. ಹಾಗೆ ಜೀವನ ಮಾಡಿ ತೋರಿಸಿದವನು ಶ್ರೀಕೃಷ್ಣ ಪರಮಾತ್ಮ. ಶ್ರೀರಾಮಚಂದ್ರ ಅವನ ಇಡೀ ಬ್ರಹ್ಮಾಂಡ ಸುತ್ತಾಡಿದ, ರಾಕ್ಷಸರನ್ನು ಇದು ಮಾಡಿದ. ಅವನ ತಂದೆ ಮೃತ್ಯು ಆಗುವಾಗ ಅವ ಇರ್ಲಿಲ್ಲ, ಅಂದ್ರೆ ಅವ ಶೋಕಾಚರಣೆ ಮಾಡಿದ್ರು ನಾನು ಈ ಜಗತ್ತಿಗೆ ಇಲ್ಲ ಈ ಸಂಸಾರಕ್ಕೆ ನಾನು ಅಂಟಿಕೊಂಡಿಲ್ಲ ಅಂತ ತೋರಿಸಿದಾನೆ. ಇವರೆಲ್ಲ ಹರಿವ ನೀರಾಗಿ ಸಾಗರವನ್ನು ಸೇರಿದಂತ ವ್ಯಕ್ತಿತ್ವ. ಅದಕ್ಕೆ ನಾವು ಅವರು ದೇವ್ರು ಅಂತ ಕರಿತೀವಿ.